ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದಂದು ಮಹಿಮೆಯಾಗಿ ಇರುವುದು ಎಂಬ ವಾಕ್ಯವನ್ನು ಧ್ಯಾನಿಸುವುದಾಗಿದ್ದೇವೆ. ಅದಕ್ಕೆ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾಗಿ ಮಹಿಮೆಯಾಗಿ ಇರುವುದು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಮಕ್ಕಳ ಸಂಗಡ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸೋದು ತಂದೆ. ಆಮೇಲೆ ಮಹಿಮೆಯಾಗಿ ಇರುವುದು. ಯೆಶಾಯ 60:19 ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಯೆಹೋವನೇ, ನಿನಗೆ ನಿತ್ಯ ಪ್ರಕಾಶವು ನಿನ್ನ ದೇವರೇ, ನಿನಗೆ ತೇಜಸ್ಸು. ಯೆಶಾಯ 60ನೇ ಅಧ್ಯಾಯ ದೇವರ ಮಹಿಮೆಯನ್ನು ಕುರಿತು ಹೇಳುವ ಸುಂದರವಾದ ಒಂದು ಅಧ್ಯಾಯವಾಗಿದೆ. ಅದರ ಪ್ರಾರಂಭದ ವಾಕ್ಯವು 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿತು ಎಂದು ಹೇಳುತ್ತದೆ. ಕ್ರೈಸ್ತ ಜೀವಿತದ ಮೊದಲನೆಯ ಅನುಭವ ಮಹಿಮೆಯನ್ನು ಕಾಣುವಂಥದ್ದು. ದಾವೀದನು ದೇವ ಮಹಿಮೆಯನ್ನು ಕಾಣಲು ಬಯಸಿದನು. ಕೀರ್ತನೆ 27:4 ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ ಎಂದು ಹೇಳುತ್ತಾನೆ. ಕೀರ್ತನೆ 63:2 ಎರಡನೆಯ ಅನುಭವ ಮಹಿಮೆಯನ್ನು ಪ್ರತಿಬಿಂಬಿಸುವ ಅನುಭವ. ಸೀನಾಯಿ ಬೆಟ್ಟದಲ್ಲಿ 40 ದಿನಗಳು ದೇವ ಸಮ್ಮುಖದಲ್ಲಿ ಕರ್ತನ ಮುಂದೆ ಮೋಶೆ ನಿಂತಾಗ ಆತನಿಗೆ ಅರಿಯದಂತೆಯೇ ಆತನ ಮುಖವು ಪ್ರಕಾಶಗೊಂಡಿತು. ದೇವ ಸಮ್ಮುಖದಲ್ಲಿ ಹಗಲಿರುಳು ಕಾದಿರುವವರ ಮುಖವು ಪ್ರಕಾಶಗೊಳ್ಳುವುದು, ಅವರ ಜೀವಿತವು ಪ್ರಕಾಶಿಸುವುದು. ಮೂರನೆಯ ಅನುಭವ ಮಹಿಮೆಯಾದ ಅಭಿಷೇಕದಿಂದ ತುಂಬುವ ಅನುಭವ. ಪರಿಶುದ್ಧಾತ್ಮನು ತೇಜೋಮಯವಾದ ಆತ್ಮನು ಎಂದು ಕರೆಯಲ್ಪಟ್ಟಿದ್ದ. 1 ಪೇತ್ರ 4:14 ಪರಿಶುದ್ಧಾತ್ಮನು ಅಭಿಷೇಕವನ್ನು ಹೊಂದುವಾಗ ಮಹಿಮೆಯಾದ ದೇವರು ನಮ್ಮೊಳಗೆ ಬಂದು ವಾಸ ಮಾಡುವುದು. ದ್ವಾರಗಳೇ ಉನ್ನತವಾಗಿರಿ, ಅರಸನು ಆಗಮಿಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಕೀರ್ತನೆ 24:7 ಮಹಿಮೆಯಾದ ಅಭಿಷೇಕವನ್ನು ಹೊಂದಿಕೊಳ್ಳುವ ಅನುಭವದಲ್ಲೇ ನಿಂತು ಬಿಡಬಾರದು. ಹೊಂದಿಕೊಂಡ ಮಹಿಮೆಯೊಂದಿಗೆ ಎದ್ದು ಪ್ರಕಾಶಿಸಬೇಕು. ಆದ್ದರಿಂದಲೇ ಪ್ರವಾದಿಯಾದ ಯೆಶಾಯನು 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂದು ಬರೆಯುತ್ತಾನೆ. ಯೆಶಾಯ 60:1 ದೇವ ಮಕ್ಕಳೇ, ಕತ್ತಲೆಯಾದ ಪ್ರಪಂಚದಲ್ಲಿ ಬಾಳುತ್ತಿದ್ದೀರಿ. ಕರ್ತನು ನಿಮ್ಮನ್ನು ಲೋಕಕ್ಕೆ ಬೆಳಕನ್ನಾಗಿ ಮಾತ್ರವಲ್ಲ ಮಹಿಮೆಯಾಗಿ ಇಟ್ಟಿದ್ದಾನೆ. ಎದ್ದು ಪ್ರಕಾಶಿಸುವುದು ನಿಮ್ಮ ಕರ್ತವ್ಯ. ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಎಂದು ಯೆಶಾಯನು ಬರೆಯುತ್ತಾನೆ. ಯೆಶಾಯ 60:2 ದೇವ ಮಕ್ಕಳೇ, ಕರ್ತನ ಬರುವಿಕೆಯಲ್ಲಿ ನೀವು ಮಹಿಮೆಯ ಮೇಲೆ ಮಹಿಮೆಯನ್ನು ಹೊಂದಿಕೊಳ್ಳಲೇಬೇಕು. ಕ್ರಿಸ್ತನಂತೆ ಮಾರ್ಪಡಬೇಕು. ಆತನೊಂದಿಗೆ ಎಂದೆಂದಿಗೂ ಆನಂದಿಸಬೇಕು. 2 ಕೊರಿಂಥ 3:18 ನಾವೆಲ್ಲರೂ ಮುಸುಕು ತೆರೆದಿರುವ ಮುಖದಿಂದ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಆಮೇಲೆ ಪ್ರೈಸ್ ದ ಲಾರ್ಡ್.